ನಮಸ್ಕಾರ ವೀಕ್ಷಕರೆಲ್ಲರಿಗೂ ಕೂಡ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಪ್ರಪಂಚದ ಸರ್ವ ವಸ್ತುಗಳಲ್ಲಿಯೂ ಕೂಡ ವಿಶಿಷ್ಟವಾದ ಶಕ್ತಿ ಇರುವುದನ್ನು ನಾವು ಕಾಣುತ್ತೇವೆ. ಅದು ಸಹಜವಾಗಿ ಆ ವಸ್ತುವಿನಲ್ಲಿ ಮಿಳಿತವಾಗಿರುವುದರಿಂದಲೇ ಅವುಗಳನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಇದನ್ನೇ ಪರಮಾತ್ಮಕ್ಕೂ ಶಕ್ತಿಗೂ ಕೂಡ ಅನ್ವಯಿಸಿ ಅವುಗಳಲ್ಲಿ ವಿಶಿಷ್ಟವಾದ ವಿಶೇಷವಾದ ಇಂತಹ ಗುಣಗಳು ಇರುವುದರಿಂದಲೇ ಅವುಗಳನ್ನು ಬೇರೆ ಬೇರೆಯಾಗಿ ನಾವು ಕಾಣಬಾರದು ಎಂಬುದಾಗಿ ಹೇಳುತ್ತಾರೆ. ಇಂತಹ ಈ ವಿಶೇಷ ತತ್ವದ ಬಗ್ಗೆ ನಮಗೆ ವಿವರಣೆಯನ್ನ ನೀಡ್ತಾ ಇದ್ದಾರೆ ನಿಮ್ಮೆಲ್ಲರ ನೆಚ್ಚಿನ ಗುರುಗಳು ಪ್ರಾಜ್ಞರು ಆಗಿರುವಂತಹ ಡಾ ಪಾವಗಡ ಪ್ರಕಾಶ್ ರಾವ್ ಅವರು. ಅವರನ್ನು ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಸೂರ್ಯನು ನಮಸ್ಕಾರ ಪ್ರಿಯ ಎನ್ನುವಂಥದ್ದನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ಒಂದು ಸೂರ್ಯ ನಮಸ್ಕಾರ ಮಾಡಿದರೆ ಅದು 10 ಅಶ್ವಮೇಧ ಯಾಗದ ಅವಭೃತ ಸ್ನಾನದ ಪುಣ್ಯ ಫಲಕ್ಕೆ ಸಮಾನ ಎನ್ನುವಂಥದ್ದನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ಹಾಗೆಯೇ ಈ ಸೂರ್ಯನ ಮೆಚ್ಚಿಸೋದಕ್ಕೆ ನಾವು ಪ್ರದಕ್ಷಿಣೆ ಮತ್ತು ವ್ರತಗಳನ್ನ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನಾವು ಹಿಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೀವಿ. ಮುಂದಿನ ಭಾಗದಲ್ಲಿ ಏನು ಅನ್ನುವಂಥದ್ದನ್ನ ತಾವೀಗ ತಿಳಿಸಿಕೊಡ್ಬೇಕು ಗುರುಗಳೇ. ಈ ಅಂಶವನ್ನು ನಾನು ಇಂದಿನ ವಿವರಣೆ ಕೊಡೋಕೆ ಮುಂಚೆ ಹೇಳಿ ಖಚಿತಪಡಿಸಿಬಿಡೋಣ. ನಮಸ್ಕಾರವನ್ನು ಮಾಡತಕ್ಕಂಥದ್ದು, ಸೂರ್ಯ ನಮಸ್ಕಾರವನ್ನು ಮಾಡತಕ್ಕಂಥದ್ದು ಎಲ್ಲರಿಗೂ ಅವಶ್ಯ. ಪ್ರತಿನಿತ್ಯವೂ ಅದನ್ನು ಅನುಷ್ಠಾನದಲ್ಲಿ ಇಟ್ಟುಕೊಂಡ್ರೆ ಒಂದು ಆರೋಗ್ಯ ವೃದ್ಧಿಯಾಗುತ್ತೆ. ಮಂತ್ರೋಚ್ಚಾರಣೆಯ ಮೂಲಕ ನಾವು ಸೂರ್ಯ ನಮಸ್ಕಾರವನ್ನು ಮಾಡಿದ್ರೆ ನಮ್ಮ ಆಗಬೇಕಾಗಿರತಕ್ಕಂಥ ಫಲಗಳು ಆಗುತ್ತೆ ಅನ್ನತಕ್ಕಂಥದ್ರೊಳಗೆ ಎರಡನೇ ಮಾತಿಲ್ಲ. ಅದು ಸಾಮಾನ್ಯವಾದ ನಿಯಮ. ಆದರೆ ವಿಶೇಷವಾದ ಸಂದರ್ಭಗಳಿಗೆ ಒಂದು ನಿಯಮಗಳನ್ನು ಹೇಳಿದ್ದಾರೆ. ಅದು ಸೂರ್ಯನೇ ಹೇಳಿರತಕ್ಕಂಥದ್ದು. ಹೀಗಾಗಿ ಈ ಇಂದಿನ ದಿವಸ ನಾನು ಹೇಳತಕ್ಕಂಥ ಪೂಜಯಸ್ವ, ಇದೆಲ್ಲ ಯಾಕೆ ಮಾತಾಡ್ತಾ ಇದ್ದೀವಿ? ಪೂಜಯಸ್ವ ವ್ಯವಸ್ವಂತಂ ಭಾಸ್ಕರಂ ಭುವನೇಶ್ವರಂ. ಅಗಸ್ತ್ಯ ಮಹರ್ಷಿಗಳು ಹೇಳ್ತಾ ಇರತಕ್ಕಂಥ ಪೂಜಯಸ್ವ ಅನ್ನತಕ್ಕಂಥ ಪದದ ಹಿನ್ನೆಲೆಯಲ್ಲಿ ಮಾತನಾಡ್ತಾ ಇದ್ದೀವಿ. ಪೂಜೆ ಮಾಡತಕ್ಕದ್ದು ಅದು ಸೂರ್ಯ ಪೂಜೆ ಮಾಡತಕ್ಕಂಥದ್ದು. ಅದರ ವೈಶಿಷ್ಟ್ಯವನ್ನು ಕುರಿತು ಈ ಇಷ್ಟೊಂದು ಅಂಶಗಳನ್ನು ಹೇಳ್ತಾ ಇರತಕ್ಕದ್ದು. ಒಂದು ದಿವಸ ಸೂರ್ಯನ ಸಾರಥಿ ಸೂರ್ಯನನ್ನು ಕೇಳ್ತಾನೆ. ಸೂರ್ಯನ ಸಾರಥಿ ಯಾರು? ಅರುಣ. ಯಾಕೆ ಸ್ವಾಮಿ, ಯಾಕೋ ಒಂಥರ ಸ್ವಲ್ಪ ಖಿನ್ನ ಮನಸ್ಕರಾಗಿದ್ದೀರಿ, ಸುಪ್ರಸನ್ನವಾಗಿಲ್ಲ, ಏನೋ ಯೋಚನೆ ಮಾಡ್ತಾ ಇದ್ದೀರಿ ಅಂತ ಅರುಣ ಕೇಳ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಏನೂ ಇಲ್ಲ, ಒಬ್ಬ ಭಕ್ತ ಇದ್ದಾನೆ, ಅವಾವಸು ಅಂತ. ಪರಾವಸು ಅಂತ ಏನೋ ಅವನ ಹೆಸರು, ಪರಾವಸು ಅವಾವಸು. ಅವನು ನನ್ನ ಭಕ್ತ. ಅವನು ಒಂದು ಕಾಮನೆಯನ್ನು ಕಣ್ಣು ಮುಂದೆ ಇಟ್ಟುಕೊಂಡು ನನ್ನ ಪೂಜೆ ಮಾಡ್ತಾ ಇದ್ದಾನೆ. ಆದರೆ ಅವನಿಗೆ ನನ್ನನ್ನು ಹೇಗೆ ಪೂಜಿಸಬೇಕು ಅಂತ ಗೊತ್ತಿಲ್ಲ. ಸುಮ್ಮನೆ ನಮಸ್ಕಾರ ಮಾಡ್ತಾ ಇದ್ದಾನೆ, ಯಾವುದೊಂದು ಹೋಚ್ತಾ ಇದ್ದಾನೆ, ಯಾವುದೊಂದು ನೈವೇದ್ಯ ಮಾಡ್ತಾ ಇದ್ದಾನೆ, ಮನಸ್ಸು ಬಂದಾಗೆಲ್ಲ ಮಾಡ್ತಾ ಇದ್ದಾನೆ. ಯಾವಾಗ ಸೂರ್ಯನಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿದರೂ ಸೂರ್ಯನಿಗೆ ಮಾನ್ಯವೇ. ಅದು ನಾವು ಹಿಂದಿನ ಸಲ ಆಗಲೇ ಹೇಳಿದ್ದೇವೆ, ನಮಸ್ಕಾರ ಮಾಡಿದ್ರೆ ಸಾಕು. ಆದರೆ ಯಾವುದೋ ಒಂದು ಕಾಮನೆಯನ್ನು ಕಣ್ಣು ಮುಂದೆ ಇಟ್ಟುಕೊಂಡು ಮಾಡುವಾಗ ಸುಮ್ಮನೆ ಸಾಧಾರಣ ನಮಸ್ಕಾರ ಮಾಡಲು ಸಾಧ್ಯ ಇಲ್ಲ. ಈ ಹೊತ್ತು ನಾವು ಮಾತನಾಡ್ತಾ ಇರತಕ್ಕಂಥದ್ದು ಪ್ರೇಕ್ಷಕರು ಬಹಳ ಗಮನ ಇಟ್ಟು ಕೇಳಬೇಕು. ನೀವು ಯಾವುದಾದರೂ ಉದ್ದೇಶವನ್ನು ಕಣ್ಣು ಮುಂದೆ ಇಟ್ಟುಕೊಂಡು ಮಾಡುವುದಾದರೆ, ಇದನ್ನು ನಾನು ಸಾಧಿಸಬೇಕು ಅಂತ ಇದ್ದೇನೆ ಅಂತ ಮಾಡುವುದಾದರೆ ಹೇಗೆ ಮಾಡಬೇಕು ಅನ್ನುವುದು ಇವತ್ತಿನ ಉಪನ್ಯಾಸದ ವಿವರಣೆ. ಅದು ಸೂರ್ಯನೇ ಹೇಳಿರತಕ್ಕಂಥ ವಿವರಣೆಯಾದ್ದರಿಂದ ಹೆಚ್ಚು ಮಾನ್ಯವಾಗಿ ಅದನ್ನು ಹೇಳಬೇಕಾಗಿದೆ. ಸೂರ್ಯ ಹೇಳ್ತಾನೆ ತನ್ನ ಸಾರಥಿ, ನೋಡಪ್ಪ
ಆ ಪರಾವಸು ಇದ್ದಾನಲ್ಲ, ಅವನು ಒಂದು ಉದ್ದೇಶ ಇದೆ, ಕಾಮನೆ ಇದೆ. ಏನು ಅವನಿಗೆ ಮಕ್ಕಳಾಗಿಲ್ಲ, ಮಗು ಆಗಬೇಕು ಅಂತ ಇದೆ. ಅದು ಒಂದು ಕಾಮನೆ. ಮಗು ಆಗಬೇಕೋ, ಹೆಂಡತಿ ಸಿಗಬೇಕೋ, ಕೆಲಸ ಸಿಗಬೇಕೋ, ವಿದ್ಯೆ ಆಗಬೇಕೋ, ಸನ್ಯಾಸ ಸಿಗಬೇಕೋ, ಮಂತ್ರ ಗೊತ್ತಾಗಬೇಕೋ, ಸ್ವರ್ಗಲೋಕ ಬೇಕೋ, ಮೋಕ್ಷ ಬೇಕೋ, ಇದೆಲ್ಲ ಕಾಮನೆಗಳೇನೆ. ಪ್ರಕೃತ ಇವನಿಗೆ ಸಂತಾನ ಬೇಕಾಗಿದೆ. ಹೀಗಾಗಿ ಅವನೇನ್ ಮಾಡ್ತಾ ಇದ್ದಾನೆ, ನನ್ನ ಪೂಜೆ ಮಾಡ್ತಾ ಇದ್ದಾನೆ, ಕೊಡು ಕೊಡು ಅಂತಿದ್ದಾನೆ. ಆದರೆ ಇಂಥದ್ದೊಂದು ಉದ್ದೇಶವನ್ನು ಇಟ್ಟುಕೊಂಡು ಸೂರ್ಯನನ್ನು ಕೇಳಬೇಕಾಗಿದ್ದರೆ ಹೇಗೆ ಕೇಳಬೇಕೋ ಹಾಗೆ ಕೇಳ್ತಾ ಇಲ್ಲ. ಆದ್ದರಿಂದ ನೀನು ಹೋಗಿ ಅವನಿಗೆ ಹೇಳು, ಹೇಗೆ ಸೂರ್ಯ ವ್ರತವನ್ನು ಮಾಡಬೇಕು ಅಂತ ಹೇಳು. ಹಾಗೆ ಮಾಡಿದರೆ ನಾನು ಅವನಿಗೆ ಕರುಣಿಸುತ್ತೇನೆ ಅಂತ ಸೂರ್ಯ ಹೇಳ್ತಾನೆ. ತನ್ಮೂಲಕ ನಾನು ತಮ್ಮಲ್ಲಿ ಏನು ಹೇಳ್ತಾ ಇದ್ದೇನೆ ಅಂದ್ರೆ, ನಿಮಗೆ ಅಂತಹ ಕಾಮನೆಗಳಿದ್ರೆ, ನನ್ನ ಮಗು ಬೇಕಾಗಿದೆಯಪ್ಪ ಈಗ, ಅಥವಾ ನನಗೆ ಇನ್ನೇನೋ ಒಂದು ಕೆಲಸ ಆಗಬೇಕಾಗಿದೆ, ಅಂಥ ಒಂದು ಕಾಮನೆ ಇದ್ರೆ ಅದಕ್ಕೆ ಒಂದು ವ್ರತವನ್ನು ಹೇಳ್ತಾನೆ ಸೂರ್ಯ. ಆದ್ದರಿಂದ ಪೂಜೆಯಸ್ವ ವಿವಸ್ವಂತಂ ಅಂತ ನಾವು ಅರ್ಥ ಮಾಡಿಕೊಳ್ಬೇಕಾಗಿದ್ರೆ, ಇಂತಹ ಅಪೇಕ್ಷೆ ಇರತಕ್ಕಂತಹವರು ಏನು ಮಾಡಬೇಕು, ಇದಕ್ಕೆ ಬಹಳ ದೊಡ್ಡ ವಿವರಣೆಯನ್ನು ಕೊಡಬೇಕು ನಾನು. ಆದರೆ ಅಷ್ಟು ದೊಡ್ಡ ವಿವರಣೆಯನ್ನು ಕೊಡ್ಲಿಕ್ಕೆ ಹೋಗೋದಿಲ್ಲ, ಬಹಳ ಸ್ಥೂಲವಾಗಿ ಹೇಳೋಣ. ನಮ್ಮಲ್ಲಿ 15 ತಿಥಿಗಳಿದೆ. ಯಾವುದು? ಪಾಡ್ಯ ಬಿಳಿಗೆಯಿಂದ ಹುಣ್ಣಿಮೆ ತನಕ. ಅದರಲ್ಲಿ ಸೂರ್ಯ ಎಲ್ಲ ತಿಥಿಗಳನ್ನು ಬೇರೆಯವರಿಗೆ ಹಂಚಿ ತಾನು ಸಪ್ತಮಿ ಎನ್ನತಕ್ಕಂಥ ಒಂದು ತಿಥಿಯನ್ನು ಉಳಿಸಿಕೊಂಡಿದ್ದಾನೆ. ಆ ಸಪ್ತಮಿಯಲ್ಲಿ 7 ಬಗೆ ಇದೆ. ಅದೆಲ್ಲ ನಾನು ಮುಂದೆ ಸಪ್ತ ಸಪ್ತರ್ಮರೀಚಿಮಾನ್ ಅನ್ನೋ ಶ್ಲೋಕ ಬಂದಾಗ ಹೆಚ್ಚು ವಿವರಣೆ ಕೊಡ್ತೀನಿ. ಏನು ಆ ಸಪ್ತಮಿ ಅಂದ್ರೆ ಅರ್ಥ ಏನು, ಸಪ್ತ ಸಪ್ತರ್ಮರೀಚಿಮಾನ್ ಅಂದ್ರೆ ಅರ್ಥ ಏನು, ಯಾಕಾಗಿ ಸೂರ್ಯನ ರಥಕ್ಕೆ 7 ಕುದುರೆಗಳಿದೆ, ಆ 7 ಕುದುರೆಗಳಿಗೆ ಯಾವ್ಯಾವುದಕ್ಕೆ ಏನೇನು ಹೆಸರು, ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ಎಷ್ಟು ತಿಳ್ಕೊಳ್ಳೋಣ. ಸೂರ್ಯನಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹ ತಿಥಿ, ಆತನೇ ಬೇರೆಯವರಿಗೆ ಬೇರೆ ಬೇರೆ ತಿಥಿಗಳನ್ನು ಕೊಟ್ಟು ತಾನು ಉಳಿಸಿಕೊಂಡಿರತಕ್ಕಂತಹ ತಿಥಿ ಯಾವುದು? ಸಪ್ತಮಿ ತಿಥಿ. ಅದನ್ನೇ ನಾವು ರಥಸಪ್ತಮಿ ಅಂತ ಆಚರಣೆ ಮಾಡ್ತೀವಿ. ರಥಸಪ್ತಮಿಯ ದಿವಸ ಆಕಾಶದಲ್ಲಿ ನಕ್ಷತ್ರಗಳು ರಥದ ಆಕಾರದಲ್ಲಿ ಕೂಡುತ್ತೆ ಅಂತ ಒಂದು ನಿರೀಕ್ಷಣೆ ಉಂಟು. ಇರಲಿ, ಆಮೇಲೆ ನಾನು ವಿವರಣೆ ಕೊಡ್ತೀನಿ. ಯಾರಾದರೂ ಕಾಮನೆಯನ್ನು ಹೊಂದಿರತಕ್ಕವರು ಇಂತಹ ಸಪ್ತಮಿ ತಗೋಬೇಕು. ಅಂದರೆ ಶುಕ್ಲಪಕ್ಷ, ಶುಕ್ಲಪಕ್ಷದಲ್ಲಿ ಸಪ್ತಮಿ ಅಷ್ಟೇ ಅಲ್ಲ, ಶುಕ್ಲಪಕ್ಷದಲ್ಲಿ ಸಪ್ತಮಿ ಯಾವ ವಾರ ಬರಬೇಕು, ಭಾನುವಾರ ಬರಬೇಕು. ಈ 3 ಸೇರಬೇಕು. ಶುಕ್ಲಪಕ್ಷ, ಸಪ್ತಮಿ ತಿಥಿ, ಭಾನುವಾರ. ಈ 3 ಒಟ್ಟಿಗೆ ಸೇರಿದರೆ ಅಷ್ಟು ಸುಲಭ ಸೇರಲ್ಲ. ಅದು ಸಪ್ತಮಿ ದಿವಸ ಮಂಗಳವಾರ ಆಗ್ಬಿಡ್ಬೋದು, ಸಪ್ತಮಿ ದಿವಸ ಇನ್ಯಾವುದೋ ವಾರ ಆಗ್ಬೋದು. ಹಾಗಾಗಬಾರ್ದು. ಶುಕ್ಲಪಕ್ಷ ಆಗಬೇಕು, ಸಪ್ತಮಿ ತಿಥಿ ಇರಬೇಕು, ಭಾನುವಾರ ಆಗಬೇಕು. ಇದು ಯಾರಾದರೂ ಏನಾದರೂ ಸೂರ್ಯನನ್ನು ಕೇಳಿ ಅನುಗ್ರಹೀತರಾಗಬೇಕಾಗಿದ್ರೆ ಈ ಕೆಲಸವನ್ನು ಮಾಡಬೇಕು, ಈ ವ್ರತವನ್ನು ಮಾಡಬೇಕು. ಸಪ್ತಮಿ ವ್ರತವನ್ನು ಆಯ್ಕೆ ಮಾಡಿಕೊಂಡಿದ್ದಾಯಿತು. ಅದಕ್ಕೆ ವಿಜಯ ಸಪ್ತಮಿ ಅಂತ ಹೆಸರು. ಈ ವಿಜಯ ಅನ್ನತಕ್ಕಂಥದ್ದು ಸಪ್ತಮಿ 7 ಉಂಟಲ್ಲ, 7 ವಿಧವಾದ ಸಪ್ತಮಿಗಳು. 7 ಸಪ್ತಾಶ್ವ ಅಂದ್ರೆ ಅದರದ್ದು ಸ್ಥೂಲ ನೋಟ ಇದು. ಅದರೊಳಗೆ ಒಂದರ ಹೆಸರು ವಿಜಯ ಅಂತ, ಉಳಿದಿದ್ದೆಲ್ಲ ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳಿ. ಆ ವಿಜಯ ಸಪ್ತಮಿಯ ದಿವಸ ವ್ರತ ಮಾಡಬೇಕು. ಅಷ್ಟೇ ಅಲ್ಲ, ವಿಜಯಮಿಯ ಹಿಂದೆ ಸಿದ್ಧತೆಗಳಾಗಬೇಕು. ಏನು ಸಿದ್ಧತೆಗಳಾಗಬೇಕು ಅಂದ್ರೆ, ಶುದ್ಧ ಚೌತಿಯ ದಿವಸ ಇದು ಆರಂಭ ಆಗಬೇಕು. ಚೌತಿ ನಮ್ಮ ತಕ್ಷಣ ಯಾವ ಜ್ಞಾಪಕ ಬರುತ್ತೆ? ಗಣೇಶನ ಚೌತಿ ಜ್ಞಾಪಕ ಬರುತ್ತೆ. ಬಹಳ ಗಮನ ಇಟ್ಟು ಕೇಳಬೇಕಾದ ವಿಷಯ ಏನು ಅಂದ್ರೆ, ಗಣೇಶನ ಚೌತಿಯಲ್ಲಿ ನಾವು ಯಾವ ವ್ರತವನ್ನು ಹೇಗೆ ಮಾಡುತ್ತೇವೋ ಹಾಗೆ ಮಾಡಬೇಕಿದನ್ನ. ಅಂದರೆ ಸೂರ್ಯ ವ್ರತ ಅಂತ ಹೇಳ್ತಾ ಇದ್ದರೂ ಅದರ ಅಂತರಂಗದಲ್ಲಿ ಇರತಕ್ಕಂಥದ್ದು ಗಣಪತಿ. ಚೌತಿಯ ದಿವಸ ಈ ವಿಜಯ ಸಪ್ತಮಿಯ ವ್ರತ ಆರಂಭ ಆಗುತ್ತೆ. ಅಂದರೆ ಗಣಪತಿಯ ತಿಥಿಯೆಂದು ಶುಕ್ಲಪಕ್ಷದ ಚೌತಿ ಇದು. ಶುಕ್ಲಪಕ್ಷದ ಚೌತಿಯೆಂದು ಅಂದ್ರೆ ಗಣಪತಿ ತಿಥಿಯೆಂದು, ಗಣಪತಿಗೆ ಆ ತಿಥಿ ಇರತಕ್ಕಂಥದ್ದು. ಆ ಹೊತ್ತು ಏನು ಮಾಡಬೇಕು ಅಂದ್ರೆ, ಬೆಳಗಿನ ಹೊತ್ತು ಊಟವನ್ನು ಮಾಡಬೇಕು, ಸಂಜೆ ಊಟ ಮಾಡಬಾರದು.
ಗಮನ ಇಟ್ಟು ಕೇಳಬೇಕು. ಚೌತಿಯ ದಿವಸ ಬೆಳಿಗ್ಗೆ ಊಟ, ಸಂಜೆ ಊಟ ಇಲ್ಲ. ಅದಾದ್ಮೇಲೆ ಯಾವುದು? ಪಂಚಮಿ. ಪಂಚಮಿ ಬೆಳಿಗ್ಗೆ ಊಟ ಇಲ್ಲ, ರಾತ್ರಿ ಊಟ. ಷಷ್ಠಿ ಪೂರ ಊಟ ಇಲ್ಲ. ಬಹಳ ಕಷ್ಟನಲ್ಲಪ್ಪ ಇದು. ಕಷ್ಟವೇ. ಮತ್ತೆ ನಾವೇನೋ ನಿರೀಕ್ಷೆ ಮಾಡಿ ಏನೋ ಕೆಲಸ ಆಗಬೇಕು ಅಂದ್ರೆ ಕಷ್ಟ ಇಲ್ಲದೆ ಮಾಡ್ಲಿಕ್ಕಾಗತ್ತೆ? ಅಂದ ಮಾತ್ರಕ್ಕೆ ಉಪವಾಸ ಅಂದ್ರೆ ಏನೂ ತಗೋಬಾರದು ಅಂತ ಅಲ್ಲ, ಉಪಾಹಾರ ತಗೋಬೇಕು. ಉಪಾಹಾರದ ಹೇಳಿ ಒಂದು 10 ಬಾಳೆಹಣ್ಣು, ಒಂದು 20 ಮಾವಿನ ಹಣ್ಣು, ಒಂದು ದೊಡ್ಡ ಕೊಳಗಪ್ಲೆ ತುಂಬಾ ಉಪ್ಪಿಟ್ಟು, ಅದಲ್ಲ ಉಪಾಹಾರ. ಉಪ ಆಹಾರ ಅಂತ. ಆಹಾರ ಎಷ್ಟು ತಗೊಳ್ತೀನಿ, ಉಪ ಕಡಿಮೆ ತಗೋಬೇಕು ಅಂತ ಜ್ಞಾಪಕ ಇಟ್ಕೋಬೇಕದ್ದೇನು? ಚೌತಿಯ ದಿವಸ ಶುದ್ಧ ಚೌತಿಯ ಬೆಳಿಗ್ಗೆ ಊಟ, ರಾತ್ರಿ ಊಟ ಇಲ್ಲ. ಸಾಧ್ಯ ಊಟ ಇಲ್ಲ, ತಟ್ಕೊಳಕ್ಕಾಗಲ್ಲಪ್ಪ, ಒಂದು ಸ್ವಲ್ಪ ಉಪಾಹಾರ. ಪಂಚಮಿ ದಿವಸ ಬೆಳಿಗ್ಗೆ ಊಟ ಇಲ್ಲ, ಪಂಚಮಿ ರಾತ್ರಿ ಊಟ ಇದೆ. ಷಷ್ಠಿ ದಿವಸ ಉಪವಾಸ, ಇಡೀ ದಿವಸ ಊಟ ಇಲ್ಲ. ಹಾಗಂತ ನಿತ್ರ ಅನ್ನೋದು ಸ್ವಲ್ಪ ತಗೋಬಹುದು. 3 ದಿವಸ ಆಯಿತು. ಸಪ್ತಮಿಯ ದಿವಸ ವ್ರತ ಮಾಡಬೇಕು. ಈ 3 ದಿವಸಗಳ ಸಿದ್ಧತೆಯ ನಂತರ ಯಾವ ಸಪ್ತಮಿ ಇದು? ವಿಜಯ ಸಪ್ತಮಿ. ಯಾವ ವಿಜಯ ಸಪ್ತಮಿ? ಶುಕ್ಲ ಪಕ್ಷದ ಸಪ್ತಮಿ ದಿವಸ ಭಾನುವಾರ ಬಂದಿರತಕ್ಕಂಥ ಸಪ್ತಮಿ. ವ್ರತವನ್ನು ಮಾಡಲಿಕ್ಕೆ ಕೆಲವು ನಿಯಮಗಳನ್ನು ಹೇಳಿದ್ದಾರೆ. ಹೇಗೆ ಮಾಡಬೇಕು? ಸುಮ್ಮನೆ ಪ್ರಧಾನವಾದ ಒಂದು 2-3 ಹೇಳ್ತೀನಿ. ಮೊಟ್ಟ ಮೊದಲು ಸೂರ್ಯನ ರಥ ಕಟ್ಟಬೇಕು ಮನೆಯಲ್ಲಿ. ಇನ್ನು ಯಾವ ದೇವರ ವ್ರತವನ್ನು ಮಾಡಿದರೂ ರಥವನ್ನು ಕಟ್ಟಲ್ಲ. ಇವಳು ಚಿಕ್ಕಡೆ ಕಾಯಿಯಿಂದ ರಥನ ಕಟ್ತಾರೆ. ಯಾಕೆಂದ್ರೆ ಅದು ಮಹಾ ಇಷ್ಟ ಆತನಿಗೆ ಅಂತ. ದೊಡ್ಡ ರಥ ಅಂತ ಪುಟ್ಟ ರಥ ಮಾಡಿದ್ರು ಆಯ್ತು, ಅಂತೂ ಒಂದು ರಥವನ್ನು ಕಟ್ಟಬೇಕು. ಅದಕ್ಕೆ ವಸ್ತ್ರವನ್ನು ಉಡಿಸಬೇಕು. ಯಾವ ವಸ್ತ್ರ ಉಡಿಸಬೇಕು? ಗಣೇಶನಿಗೆ ಯಾವ ವಸ್ತ್ರ ಉಡಿಸಿದ್ವಿ? ಕೆಂಪು ವಸ್ತ್ರವನ್ನು ಉಡಿಸಬೇಕು. ಕಸ್ತೂರಿಯನ್ನ ನೀರಿನಲ್ಲಿ ಕದಡಿ ಕೆಂಪು ದ್ರವ ಮಾಡಬೇಕು. ಅಂದ್ರೆ ಸೂರ್ಯನಿಗೆ ಕೆಂಪು ಮಹಾ ಇಷ್ಟ, ಗಣಪತಿಗೆ ಕೆಂಪು ಮಹಾ ಇಷ್ಟ. ಕೆಂಪು ಅಕ್ಷತೆಗಳನ್ನು ಮಾಡಬೇಕು. ಇದಾದ ಮೇಲೆ ಯಾವುದನ್ನು ಆತನಿಗೆ ನೈವೇದ್ಯ ಮಾಡಬೇಕು? ಮೋದಕವನ್ನು ಮಾಡಬೇಕು. ಅಂದರೆ ಎಷ್ಟು ಸ್ಪಷ್ಟವಾಗಿ ನಾವು ಗಣಪತಿ ಹಾಗೂ ಸೂರ್ಯನ ಈ ವ್ರತದ ಸಾಮ್ಯಗಳನ್ನು ನಾವು ನೋಡ್ತೀವಿ. ಇಷ್ಟನ್ನು ಮಾಡಿ ಷಷ್ಠಿಯ ದಿವಸ ಆತ ನೆಲದ ಮೇಲೆ ಮಲಗಿರಬೇಕು. ಯಾರು ವ್ರತವನ್ನು ಮಾಡ್ತಾರೆ ಅವರು ಇಡೀ ದಿವಸ ಉಪವಾಸ ಇದ್ದು ನೆಲದ ಮೇಲೆ ಮಲಗಿದ್ದು, ಸಪ್ತಮಿ ದಿವಸ ಸ್ನಾನಗಳನ್ನ ಅದನ್ನೆಲ್ಲ ಮಾಡಿ ಪೂಜೆಯನ್ನು ಮಾಡಿ ಒಳ್ಳೆ ಅಭಿಷೇಕವನ್ನು ಮಾಡಿ ಈ ರೀತಿ ಭಕ್ಷ್ಯಗಳನ್ನು ಉಳಿಸಿಕೊಂಡಂತಹ ಆರೋಗಣೆಯನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿ ಸಾಧ್ಯವಾದಷ್ಟು ಮಂದಿಗೆ ದಾನವನ್ನು ಮಾಡಬೇಕು. ಇನ್ನು ವ್ರತ ಹೇಗೆ ಮಾಡಬೇಕು ಅದೆಲ್ಲ ಬಲ್ಲವರ ಹತ್ರ ತಿಳ್ಕೋಬೇಕು, ಹೇಗೆ ಮಾಡಬೇಕು ಅಂತೂ ಇದು ಪ್ರಧಾನವಾಗಿರತಕ್ಕಂಥ ಅಂಶಗಳು. ಹೀಗೆ 1 ವರ್ಷ ಕಾಲ ಮಾಡಿದರೆ, 1 ವರ್ಷ ಅಂದ್ರೆ ಪ್ರತಿನಿತ್ಯ ಅಂತಂತಲ್ಲ, ಸಪ್ತಮಿ ಕಲ್ಪದಲ್ಲಿ ಶುಕ್ಲಪಕ್ಷ ಸಪ್ತಮಿ ಭಾನುವಾರ ಶುರು ಮಾಡಿ ಮುಂದಿನ ತಿಂಗಳು, ಅದರ ಮುಂದಿನ ತಿಂಗಳು ಸಪ್ತಮಿ ಕಲ್ಪ, ಅದರ ಮುಂದಿನ ತಿಂಗಳು, ಅದರ ಮುಂದಿನ, ಹೀಗೆ 12 ಕಲ್ಪಗಳನ್ನು ಮಾಡುವ ಹೊತ್ತಿಗೆ ನೀವು ಬಯಸಿರತಕ್ಕಂಥದ್ದು ಆಗಿಬಿಡುತ್ತೆ. ಅದು ಸೂರ್ಯನ ಅನುಗ್ರಹ ಅಂತ ಸೂರ್ಯನೇ ಹೇಳಿ ತನ್ನ ಸಾರಥಿಯ ಮೂಲಕ ಹೇಳಿ ಕಳಿಸ್ತಾನೆ. ಹೀಗೆ ಹೇಳಿ ಇದನ್ನ ತುಂಬಾ ಇಷ್ಟವಾಗಿರತಕ್ಕಂಥ ವ್ರತ. ಆ ಷಷ್ಠಿ ದಿವಸ ಮಲಗಿರ್ತಾರಲ್ಲ, ಅಥವಾ ಷಷ್ಠಿ ಉಪವಾಸ ಇರ್ತಾರೆ, ಆವಾಗ ಏನ್ ಮಾಡಬೇಕು ಅಂದರೆ ಆದಿತ್ಯ ಹೃದಯ ಪಠಣ ಮಾಡಬೇಕು. ಅದನ್ನೇ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಅಥವಾ ಗಾಯತ್ರಿ ಮಂತ್ರದ ಅನುಷ್ಠಾನ ಮಾಡಬೇಕು. ಅಥವಾ ಸೂರ್ಯನಿಗೆ ಸಂಬಂಧಪಟ್ಟಿರತಕ್ಕಂತಹ ಶ್ಲೋಕಗಳನ್ನು ಉಳಿದ ಬೇಕಾದಷ್ಟು ಮಂತ್ರಗಳಿದೆ, ಅವುಗಳನ್ನು ಅಧ್ಯಯನ ಮಾಡಬಹುದು. ಇದು ಪೂಜೆಯಸ್ವ ಅನ್ನತಕ್ಕಂಥದ್ದರ 2ನೆಯ ದರ್ಶನ. ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯಿತು. ಮೊದಲನೇ ಸಲ ಹೇಳಿದ್ದೆಲ್ಲ ಯುವಕರು, ಶಕ್ತರಾಗಿರತಕ್ಕಂಥವರು, ಅನ್ಯರನ್ನು ಆಶ್ರಯಿಸದೆ ಮಾಡತಕ್ಕಂತಹ ನಮಸ್ಕಾರ. ಈ ಹೊತ್ತು ಹೇಳಿದ್ದು ಕಾಮ್ಯವ್ರತವಾಗಿ ಬಯಸಿದ್ದನ್ನು ಗಳಿಸಲಿಕ್ಕಾಗಿ ಸೂರ್ಯನನ್ನ ಆರಾಧನೆ ಮಾಡಬೇಕಾಗಿರತಕ್ಕಂಥ ತಿಥಿ ಇತ್ಯಾದಿಗಳಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಇನ್ನು ಕೊನೆಯದಾಗಿ ಒಂದು ಪ್ರಶ್ನೆ ಇದೆ, ಪೂಜೆಯಸ್ವ ಅಂತಕ್ಕಂಥವ್ರಲ್ಲಿ ನಾವು ನೋಡಬೇಕಾದ್ದು, ರೋಗಿಗಳಾಗಿರುವವರು ಏನ್ ಮಾಡಬೇಕು, ವೃದ್ಧರಾಗಿರುವವರು ಏನ್ ಮಾಡಬೇಕು, ಅಶಕ್ತರಾಗಿರುವವರು ಏನ್ ಮಾಡಬೇಕು,
ಸೂರ್ಯನನ್ನು ಒಲಿಸಿಕೊಳ್ಳಬೇಕಾಗಿದ್ದರೆ, ಇದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಮಾತನಾಡುವುದರ ಮೂಲಕ ಪೂಜೆಯಸ್ವ ಅನ್ನತಕ್ಕಂಥ ಒಂದು ಪದವನ್ನು ವಿವರಣೆ ಕೊಟ್ಟ.